ಹೆಡ್ಲೈಟ್ ನೋಡಿದ್ರು ಇದು ಹೆಂಗಿದೆ. ಏರ್ ಫಿಲ್ಟರ್ ನೋಡಿ ನಿಮ್ಗೆ ಇಲ್ಲಿ ಎಷ್ಟು ಸಗರ ಕಾಣ್ತಾ ಇದೆ. 1977 cc ವಿ ಟ್ವಿನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಗುರು. ಇಷ್ಟು ಗಾಡಿಗಳಲ್ಲಿ ಇದು ನನ್ನ ಪರ್ಸನಲ್ ಫೇವರೇಟ್. ಶೋರೂಮ್ 67,30,000 ಚಿಲ್ಲರೆ ಆಗುತ್ತೆ. ಆನ್ ರೋಡ್ ಬರೋಷ್ಟೊತ್ತಿಗೆ ನಿಮಗೆ ಹೆಚ್ಚು ಕಮ್ಮಿ ಇದು 1 ಕೋಟಿ. ಅದು ನಿಮಗೆ 63 lakhs ಆಗುತ್ತೆ ಗಾಡಿಗೆ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇಡೀ ಗಾಡಿನೇ ಸ್ಪೆಷಲ್ ಗುರು. ಈ ಕಾಕ್ಪಿಟ್ ವ್ಯೂ ನೋಡ್ ಗುರು, ಫಿಲ್ಮ್ ಮೂವಿ ನೋಡ್ದಂಗಿದೆ. ಇಲ್ಲಿ ಒಳ್ಳೆ ಮೂವಿ ನೋಡ್ಬೋದು ನೀವು ಆರಾಮಾಗಿ. ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ಇವಾಗ ಗೋವಾದಲ್ಲಿ ಇದ್ದೀವಿ ಹಾರ್ಲೆ ಡೇವಿಡ್ಸನ್ X440 ಲಾಂಚ್ ಇವೆಂಟ್ಗೆ. ಬಟ್ ಹಾರ್ಲೆ ಡೇವಿಡ್ಸನ್ X440 ಇದು ನೀವು ವಿಡಿಯೋ ನೋಡಿರ್ತೀರ ಆಲ್ರೆಡಿ. ಬಟ್ ಇವತ್ತು ಇದ್ರ ಜೊತೆಗೆ ಟಾಪ್ ಮಾಡೆಲ್ಸ್ ಕೂಡ ಲಾಂಚ್ ಮಾಡಿದ್ದಾರೆ ಸುಮಾರು. ಅದರಲ್ಲಿ ನಿಮಗೆ 25-30 lakhs ಆಲ್ಮೋಸ್ಟ್ 70 lakhs ಎಕ್ಸ್ ಶೋರೂಮ್ ತನಕ ಇರುವಂಥ ಗಾಡಿಗಳಿದೆ. ಅದ್ರ ಜೊತೆಗೆ ನಾವು ಒಂದು ವಾಕ್ ಅರೌಂಡ್ ಮಾಡೋಣ. ಸುಮಾರು ಡೀಟೇಲ್ಸ್ ಏನಿರುತ್ತೆ, ಎಷ್ಟಾಗುತ್ತೆ ಅಷ್ಟು ನೋಡೋಣ. ಫಸ್ಟು ನೀವು ಇಲ್ಲಿ ನೋಡ್ತಾ ಇರೋಂಗೆ ಇದು X440T ಇದೆ. ಇದು ನೀವು ಆಲ್ರೆಡಿ ವಿಡಿಯೋ ನೋಡಿರ್ತೀರಾ. ನೋಡಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ಔಟ್ ಮಾಡ್ಬೋದು. ಸೊ ಇದು JW ಮ್ಯಾರಿಯಟ್ ಹೋಟೆಲಲ್ಲಿ ನಡೀತಾ ಇರೋದು ಇವೆಂಟು. ಒಂದಕ್ಕಿಂತ ಒಂದು ಕಾರ್ ಆಪ್ಷನ್ಸು ನೋಡಬೇಕಿದ್ರೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿದೆ ನೋಡಿ, ಇದು ನಿಮಗೆ ಮುಂಚೆ ಇದ್ದಿದ್ದು ಮಾಡೆಲ್ಲು. ಇದು ಇವಾಗ ಬಂದಿರೋ 440T ಮಾಡೆಲ್ಲು. ಸೊ ಇದು ಇನ್ಸ್ಪೈರ್ ಆಗಿರೋದು ನಿಮಗೆ ಮೇಲ್ ಕಾಣ್ತಾ ಇದೆ ನೋಡಿ, XR1200X ಅಂತ ಈ ಮಾಡೆಲಿಂದ. ಸೊ ಇದು ನೋಡಬೇಕಿದ್ರೆ ತುಂಬಾ ಚೆನ್ನಾಗಿದೆ. ಸೊ ಇದು ನೋಡಿ, ಇಲ್ಲಿ ನಿಮಗೆ ಸ್ಟೆಬಿಲೈಸರ್ ಕೊಟ್ಟಿದ್ದಾರೆ, ಸ್ಟೀರಿಂಗ್ ಡ್ಯಾಂಪರ್ ಕೊಟ್ಟಿದ್ದಾರೆ, ಕ್ರೇಜ್ ಇಂದನೇ ಅನ್ಬೋದು ನೋಡೋದಕ್ಕೆ. ನಿಮಗೆ ಟರ್ಮಿಕ್ ನೋನಿ ಎಕ್ಸಾಸ್ಟ್ ಹಾಕಿದ್ದಾರೆ, ಸ್ಪೋರ್ಟ್ಸ್ಟರ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗಿದೆ. ವಿ ಟ್ವಿನ್ ಇಂಜಿನು ಸಖತ್ ಬ್ಯೂಟಿಫುಲ್ ಆಗಿದೆ. ಸ್ಯಾಡಲ್ ಮ್ಯಾನ್ ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ. ಈವನ್ ಸೀಟ್ಸು, ಆ ಪೇಂಟ್ ಸ್ಕೀಮ್ ಒಂದು ಟ್ಯಾಂಕ್ ಎಲ್ಲ ನೋಡುವಾಗ ತುಂಬ ಚೆನ್ನಾಗಿದೆ. ಸೊ ಈ ಟರ್ಮಿಕ್ ನೋನಿ ಎಕ್ಸಾಸ್ಟಲ್ಲಿ ನೀವು ಇದು ಕಾರ್ಬನ್ ಫೈಬರ್ ಫಿನಿಶಿಂಗು ಆನ್ ಟಾಪ್ ಆಫ್ ದ ಎಕ್ಸಾಸ್ಟ್ ಎಲ್ಲ ನೋಡುವಾಗ ಸಾಕಾಗಿದೆ. ಸೊ ಬ್ಯೂಟಿಫುಲ್ ಅಂತ ಅನ್ಬೋದು. ನಿಮಗೆ ಸ್ಪೀಡಾಗಿ ಹೋಗ್ಬೇಕಂದ್ರೆ ಇದು ಗಾಡಿ. ಸೊ ನೋಡುವಾಗ ಸಖತ್ ಬ್ಯೂಟಿಫುಲ್ಲಾಗಿ ಅನಿಸ್ತಾ ಇದೆ ಗಾಡಿ ಮಾತ್ರ ನಿಮಗೆ ಲುಕ್ಕು ಓವರಾಲು. ಸೊ ಜಸ್ಟ್ ಒಂದ್ಸಲ ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಬೆಲ್ಟ್ ಡ್ರೈವ್ ನೋಡಿ, ಇದು ಬೆಲ್ಟ್ ಡ್ರೈವ್ ಬರುತ್ತೆ, ಚೈನ್ ಡ್ರೈವ್ ಬರೋದಿಲ್ಲ. ಸ್ನೇಹಿತರೆ, ಇವಾಗ ಒಂದಷ್ಟು ಬಿಗ್ ಬೈಕ್ಸ್ ಇದೆ, ಇದನ್ನು ನೋಡೋಣ. ಅನ್ಫಾರ್ಚುನೇಟ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ 2025 ಹಾರ್ಲೆ ಡೇವಿಡ್ಸನ್ ಸ್ಟ್ರೀಟ್ ಬಾಬು. ಸಖತ್ತಾಗಿದೆ. ಇದು 293 kgs ಇದೆ, ಅಂದರೆ ವೆಯ್ಟು ತುಂಬಾ ಇದೆ. ಗಾಡಿ ನೋಡಬೇಕಿದ್ರೆ ಸಖತ್ತಾಗಿದೆ. ಸೊ ಇದು ನೋಡಿ, ವಿ ಟ್ವಿನ್ ಇಂಜಿನ್ ಬರೋದು, 117 inches ಕ್ಯೂಬಿಕ್ ಅಂತ ಬರ್ತಿದ್ದಾರೆ. ಸೊ ಇದು ಮಿಲ್ವಾಕಿ 8 ಅಂತ ಹೇಳಿ ಇಂಜಿನ್ದು ನೇಮು. ಸೊ ಇದು ಬಂದು ನಿಮಗೆ 1923 cc ವಿ ಟ್ವಿನ್ ಇಂಜಿನ್ ಬರುತ್ತೆ. ಇದು 93 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 153 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ ಇಂಜಿನ್ದು ಸೈಜು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೀವು. ಹಾಗೆಯೇ ಬೆಲ್ಟ್ ಡ್ರೈವ್ ಬರುತ್ತೆ ಇದರಲ್ಲಿ, ಬ್ಯೂಟಿಫುಲ್ ಆಗಿದೆ. ಟ್ಯಾಂಕ್ದು ಡಿಸೈನೇ ಇರ್ಬೋದು. ಇಲ್ಲಿ ಕ್ಲಸ್ಟರ್ ಎಲ್ಲ ನೋಡಿದ್ರೆ ಸಿಂಪಲ್ ಆಗಿದೆ, ತುಂಬ ಕಾಂಪ್ಲಿಕೇಟೆಡ್ ಇಲ್ಲ, ಕ್ಲೀನಾಗಿದೆ. ಹಾಗೆಯೇ ಸೀಟು ಅಷ್ಟೇ ಸಖತ್ ಬ್ಯೂಟಿಫುಲ್ ಆಗಿದೆ. ನೋಡ್ಬೋದು ಡಿಸೈನು ಸಖತ್ ಚೆನ್ನಾಗಿದೆ ಅಂತಲೇ ಅನ್ಬೋದು. ಸೊ ಒಂದ್ಸಲ ನಿಮಗೆ ಕೂತ್ಬಿಟ್ಟು ತೋರಿಸ್ತೀನಿ ಯಾವ ಥರ. ಇಲ್ಲಿ ನೋಡಿ, ಇಂಡಿಕೇಟರ್ಸು ಇಲ್ಲಿ ಕೊಟ್ಟಿದ್ದಾರೆ. ಕಾಲಿಂಗ್ ಇಟ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಓಡಿಸ್ಬೋದು. ದಟ್ ಈಸ್ ದ ಬೆಸ್ಟ್ ಥಿಂಗ್. ನಿಮಗೆ ಇಲ್ಲಿ ನೋಡಿ, ಟ್ರಾಕ್ಷನ್ ಕಂಟ್ರೋಲ್ದು ಸ್ವಿಚಸ್ಸು, ಮೋಡ್ಸ್ದು ಬಟನ್ನು ಎಲ್ಲ ಇಲ್ಲಿದೆ. ಸಗದಾಗಿದೆ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಕೊಬೋದು ಬೇಕಂದರೆ. ಆರಾಮಾಗಿ ಹಿಂಗೆ ಕಾಲು ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ಓಡಿಸ್ಬೋದು. ಗೇರ್ ಲಿಫರು ನಿಮಗೆ ಆರಾಮಾಗಿ ಟೆಕ್ಸುತ್ತೆ ಹಿಂಗೇನೆ ಕಾಲಿಗೆ. ಸೊ ದಿಸ್ ಈಸ್ ದ ಹಾರ್ಲೆ ಡೇವಿಡ್ಸನ್ ಸ್ಟ್ರೀಟ್ ಬಾಬ್ ಅಂತ. ಸಕ್ಕದಾಗಿದೆ. ಎಕ್ಸಾಕ್ಟ್ ಕಾಸ್ಟು ನನಗೆ ಇದು ಗೊತ್ತಿಲ್ಲ, ಮೇ ಬಿ ಅರೌಂಡ್ 25 lakhs ಇರ್ಬೋದೇನೋ, ಬಟ್ ಐ ಆಮ್ ನಾಟ್ ಶೋರ್. ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಮ್ಮ ಹತ್ರ ಇಲ್ಲಿದೆ ನೋಡಿ, ಇದೇನೆ ಹಾರ್ಲೆ ಡೇವಿಡ್ಸನ್ ಫ್ಯಾಟ್ ಬಾಯ್. ಇದು ಒಂದು ಫೇಮಸ್ ಗಾಡಿ ಅಂತಲೇ ಅನ್ಬೋದು. ಸೊ ಅರ್ನಾಲ್ಡ್, ನೀವು ಟರ್ಮಿನೇಟರ್ ಮೂವಿ ನೋಡಿದರೆ ಆ ಮೂವಿಯಲ್ಲಿ ನಿಮಗೆ ಇದು ಗೊತ್ತಿರುತ್ತೆ. ಫ್ಯಾಟ್ ಬಾಯ್, ಫ್ಯಾಟ್. ಆ ಸೈಜ್ ನೋಡಿದ್ರು, ಇದು ಈ ಗಾಡಿ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಅಷ್ಟು ಸಕ್ಕತ್ತಾಗಿದೆ. ಟೈರ್ ಸೈಜ್ ನೋಡಿದ್ರು, ಫಸ್ಟು ಫ್ರಂಟು ಸಕ್ಕತ್ತಾಗಿದೆ. ಚಂಕಿ ಟೈರ್ಸ್. ಇದು 160 section ಟೈರ್ ಬರೋದು ನಿಮಗೆ. ಫ್ರಂಟೇನೆ 160 section ಟೈರ್ ಬರುತ್ತೆ. ಈವನ್ ಫ್ರಂಟ್ದು ನೀವು ಅಲಾಯ್ ನೋಡ್ಬೋದು, ಅದು ಕ್ಯಾಸ್ಟ್ ಅಲ್ಯೂಮಿನಿಯಮ್ ಸಕ್ಕತ್ತಾಗಿ ಕಾಣ್ತಾ ಇದೆ. ವಾವ್, ಸೈಜ್ ನೋಡಿದ್ರೇ ಕಳೆದೋಗ್ತೀರಾ ಬಾಯ್ಸ್ ನೀವು. ಇಲ್ಲಿ ನೋಡಿ, ಇಂಜಿನಿಗೆ ಏರ್ ಇಂಟೇಕು ಯಾವ ಥರ ಇದೆ, ಸಕ್ಕತ್ತಾಗಿದೆ. ನಿಮಗೆ ಲಿಕ್ವಿಡ್ ಕೋಲ್ಡ್ ಬರುತ್ತೆ. ಸೊ ಇಲ್ಲಿ ನೋಡಿ, ನಿಮಗೆ ರೇಡಿಯೇಟರ್ ಯಾವ ಥರ ಕಾಣ್ತಿದೆ, ಹಾಗೆಯೇ ಎಕ್ಸಾಸ್ಟ್ ಯಾವ ಥರ ಬಂದಿದೆ, ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ಸೊ ಇದು ಅಷ್ಟೇ 1923 cc ವಿ ಟ್ವಿನ್ ಇಂಜಿನ್ ಬರೋದು, ಲಿಕ್ವಿಡ್ ಕೂಲ್ಡು. ಸೊ ಇದು ಬಂದು ನಿಮಗೆ 168
ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ 103 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಯಾವುದೇ ಕ್ರೂಸರ್ ಬೈಕ್ಸ್ ನೋಡಿ ಟಾರ್ಕ್ ಪವರ್ ಜಾಸ್ತಿ ಇರುತ್ತೆ, ಹಾರ್ಸ್ ಪವರ್ ಕಮ್ಮಿ ಇರುತ್ತೆ. ಬಿಕಾಸ್ ಆ ಟಾರ್ಕ್ ಪವರ್ ಪಂಚ್ ಫೀಲು ಸಕ್ಕತ್ತಾಗಿರುತ್ತೆ. ಇನಿಷಿಯಲ್ ಪವರು ತುಂಬ ಚೆನ್ನಾಗಿರುತ್ತೆ. ಎಕ್ಸಾಸ್ಟು ನೋಡ್ಬೋದು ನೀವು ಏನು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತಂದ್ಬಿಟ್ಟು. 2 ಎಕ್ಸಾಸ್ಟು ಸಕ್ಕತ್ತು ಗುರು. ಅದಕ್ಕೆ ಈ ಗಾಡಿಗಳೆಲ್ಲ ಯಾವಾಗ ನೋಡೋದಕ್ಕೆ ಸಿಕ್ಕಲ್ಲ, ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದು ಡಿಸೈನೇ ಇರ್ಬೋದು, ಪ್ರತಿಯೊಂದನ್ನು ನೋಡುವಾಗ ಅಪ್ ಕ್ಲೋಸಲ್ಲಿ ಸಕ್ಕತ್ತು ಚೆನ್ನಾಗಿದೆ. ಇಲ್ಲಿ ನೋಡಿ ಹಾರ್ಲೆ ಡೇವಿಡ್ಸನ್ USA ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಒಂದ್ಸಲ ಸೀಟ್ ಕೂಡ ನೋಡ್ಬೋದು ನೀವು, ಸಕ್ಕತ್ತಾಗಿದೆ. ಸ್ಪೆಷಲಿ ರೈಡರ್ ಕೂತ್ಕೊಂಡ್ರೆ ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಲಾಂಗ್ ಹೋಗ್ತಾ ಇರ್ಬೋದು. ಟಿಪಿಕಲ್ ಹಾರ್ಲೆ ಡೇವಿಡ್ಸನ್ ಸ್ಟೈಲ್ದು ನಿಮಗೆ ಆ ಇಂಡಿಕೇಟರ್ಸು ಎಲ್ಲ ನೋಡಬೇಕಿದ್ರೆ ಚೆನ್ನಾಗಿದೆ. ಈವನ್ ಫ್ರಂಟ್ ಇಂಡಿಕೇಟರ್ಸ್ ಅಷ್ಟೇ ನೋಡ್ಬೋದು ನೀವು ಯಾವ ಥರ ಇದೆ ಅಂತಂದ್ಬಿಟ್ಟು. ಹೆಡ್ಲೈಟು ವಾವ್. ಈ V-twin ಇಂಜಿನ್ಗಳನ್ನು ನೀವು ಗಾಡಿ ಆನ್ ಮಾಡಿದಾಗ ಯಾವ ಥರ ಸೌಂಡ್ ಬರುತ್ತೆ ಅಂತ ಕೇಳಿದ್ರೆ ಕಳೆದು ಹೋಗ್ಬಿಡ್ತೀರಾ, ಅಷ್ಟು ಸಕ್ಕತ್ತಾಗಿರುತ್ತೆ. ಈಗ ಏನಿದು ನಿಮಗೆ ನೋಡಿ ಬೆಲ್ಟ್ ಡ್ರೈವ್ ಬರುತ್ತೆ. ಹಿಂದೆ ಕಾಲಿಟ್ಕೊಳ್ಳೋದಕ್ಕೆ ಈ ಥರ ಇದೆ ಲಿವರು. ಫ್ರಂಟು ನೋಡಿ ನಿಮಗೆ ಆ್ಯಕ್ಚುಲಿ ಶಿಫ್ಟರು ಸಕ್ಕತ್ತಾಗಿದೆ. ಒಂದ್ಸಲ ಕೂತ್ಬಿಟ್ಟು ತೋರಿಸ್ತೀನಿ. ನೀವು ಕೂತ ತಕ್ಷಣ ನೋಡಿ ಕಾಲಿಂಗ್ ಇಡ್ತೀರಾ ಅಲ್ಲ, ಶಿಫ್ಟ್ ಮಾಡಬೇಕಂದ್ರೆ ನಿಮ್ಗೆ ಹಿಂಗೆ ಮಾಡಬೇಕು, ಮತ್ತು ಡೌನ್ ಮಾಡಬೇಕಂದ್ರೆ ಹಿಂಗೆ ಮಾಡ್ಬೋದು. ಸೊ ಲಿವರ್ ಈ ಥರ ಕಾಣುತ್ತೆ. ಈ ಕಡೆ ನೋಡಿ ಬ್ರೇಕ್ ಲಿವರು, ಕಾಲಿಂಗ್ ಇಡ್ತೀರಾ, ಬ್ರೇಕ್ ಮಾಡಬೇಕಂದ್ರೆ ಈ ಥರ ಕಾಲನ್ನ ಮೂವ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ ಸಗ ಚೆನ್ನಾಗಿದೆ. ನಿಮಗೆ ಸ್ಪೀಡೋಮೀಟರ್ ಕನ್ಸೋಲ್ ಇಲ್ಲೇ ಬರುತ್ತೆ. ಬೇಸಿಕಲಿ ನಿಮಗೆ ಹ್ಯಾಂಡಲ್ ಬಾರ್ ಮೇಲೆ ಏನೂ ಬರೋದಿಲ್ಲ, ಎಲ್ಲ ಈ ಟ್ಯಾಂಕ್ ಮೇಲೆ ಬರುತ್ತೆ. ಫ್ಯಾಟ್ ಬಾಯ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹೇಗೆ ನಿಮಗೆ ಸ್ವಿಚಸ್ಸು, ಟ್ರ್ಯಾಕ್ಷನ್ ಕಂಟ್ರೋಲ್ ಅದೆಲ್ಲ ಸುಮಾರು ಆಪ್ಷನ್ ಇದೆ. ಇಲ್ಲಿ ಕ್ರೂಸ್ ಕಂಟ್ರೋಲು, ಮೆನು ಆಪ್ರೇಟ್ ಮಾಡೋದಕ್ಕೆಲ್ಲ ಬಟನ್ಸು ಇಲ್ಲಿದೆ. ಓವರಾಲ್ ಇದು ಬ್ಯೂಟಿಫುಲ್ ಲುಕಿಂಗ್ ಬೈಕ್ ಅಂತಲೇ ಅನ್ಬೋದು. ತುಂಬಾ ಹೆವಿ ಗಾಡಿ ಇದು, ಅಷ್ಟು ಈಸಿಯಾಗಿ ನಿಮಗೆ ಲಿಫ್ಟ್ ಮಾಡೋದಕ್ಕಾಗೋದಿಲ್ಲ, ಸಖತ್ತು ವೆಯ್ಟ್ ಇದೆ. ಸೊ ನೋಡುಗರು ಹಿಂಗೆ ಕಾಣುತ್ತೆ ನಿಮಗೆ. ಇದು ಬಂದು ನಿಮಗೆ 315 kg ವೆಯ್ಟು. ಇಮ್ಯಾಜಿನ್ ಮಾಡಿ ಆ ಸ್ಟ್ಯಾಂಡಿಂದ ಗಾಡಿ ಎತ್ತಬೇಕಂದ್ರೆ ನೀವು ಎಷ್ಟು ಶಕ್ತಿ ಹಾಕ್ಬೇಕಂತ. ಬಟ್ ಒನ್ಸ್ ಇಟ್ಸ್ ಆನ್ ದ ಮೂವ್ ಅಲ್ಲ, ನಿಮಗೆ ಒಳ್ಳೆ ಮಜಾ ಕೊಡುತ್ತೆ ಈ ಥರ ಗಾಡಿಗಳು ಓಡಿಸೋದಕ್ಕೆ ಅಂತ ಹೇಳ್ಬೋದು. ಸ್ನೇಹಿತರೆ ಇಲ್ಲೂ ನೋಡ್ತಿದ್ದೀರಾ ನೋಡಿ, ಇದಕ್ಕೆ ಹಾರ್ಲೆ ಡೇವಿಡ್ಸನ್ CVO ಅಂತ ಹೇಳಿ ಕರೀತಾರೆ. ಇದು ಇರ್ಬೋದು, ಅಲ್ಲಿ ಮುಂದೆ ನೋಡ್ತಾ ಇರೋದು ಇರ್ಬೋದು. ಇದಕ್ಕೆ ಕಸ್ಟಮ್ ವೆಹಿಕಲ್ ಆಪರೇಷನ್ ಅಂತ ಹೇಳ್ತಾರೆ. ಕಂಪ್ಲೀಟ್ಲಿ ಸಖತ್ ಕ್ರೇಜಿಯಸ್ಟ್ ಹಾರ್ಲೆ ಡೇವಿಡ್ಸನ್ ಅಂತಲೇ ಹೇಳ್ಬೋದು. ಬಿಕಾಸ್ ದಿಸ್ ಕಾಸ್ಟ್ ಅಲಾಟ್. ಇದು ನಿಮಗೆ 63 lakhs ಆಗುತ್ತೆ ಗಾಡಿಗೆ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇಡೀ ಗಾಡಿನೇ ಸ್ಪೆಷಲ್ ಗುರು. ಇದು ಬಂದು ನಿಮಗೆ 1977 cc V-twin ಇಂಜಿನು, ಕ್ರೇಜಿ ಅಮೌಂಟ್ ಆಫ್ ಟಾರ್ಕ್, 189 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 115 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರದ್ದು ವೆಯ್ಟ್ ನೋಡ್ತೀರಾ ಅಂತ ಹೇಳಿದ್ರೆ 368 kg ಇದ್ರದ್ದು ವೆಯ್ಟ್ ಬರುತ್ತೆ. ಇದು ಬಂದು 22 ಲೀಟ್ರ್ ನಿಮಗೆ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಒಂದ್ಸಲ ಕ್ಲೋಸಪ್ ಅಲ್ಲೆಲ್ಲ ತೋರಿಸ್ತೀನಿ. ಹೆಡ್ಲೈಟ್ ನೋಡು ಗುರು, ಫ್ರಂಟಿಂದ ಇಷ್ಟು ಬಲ್ಕಿ ಆಗಿದೆ, ಸಾಕಾಗಿದೆ ಗುರು. ವಾವ್ ನೋಡಿ ಹೆಂಗಿದೆ ಇದು. ಗೇರ್ ಲಿವರು, ಇಂಜಿನ್ನು ಎಲ್ಲ ನೋಡುವಾಗ ಸಖತ್ತಾಗಿದೆ. ಲಗೇಜ್ ಬೇಕಾ ಇದರಲ್ಲಿ ಹಾಕ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಸೂಪರ್ ಗುರು. ಈವನ್ ನೀವು ಇದನ್ನು ನೋಡ್ಬೋದು, ಡಿಸೈನು ಪ್ರತಿಯೊಂದು ಸಖತ್ತಾಗಿದೆ. ಹಾರ್ಲೆ ಡೇವಿಡ್ಸನ್ದು ಬ್ಯಾಡ್ಜಿಂಗು ಆ್ಯಕ್ಚುಲಿ ಬ್ಲ್ಯಾಕಲ್ಲಿ ಸಖತ್ ಬ್ಯೂಟಿಫುಲ್ ಆಗಿದೆ ಕಲರು. ಬಟ್ ನಿಮಗೆ ಲೈಟ್ ರಿಫ್ಲೆಕ್ಷನ್ ಬೀಳ್ತಿರೋದ್ರಿಂದ ಸ್ವಲ್ಪ ಬ್ಲೂಯಿಶಲ್ಲಿದೆ ಟೋನು. ಬಟ್ ಆದರೆ ಇನ್ ಪರ್ಸನ್ನು ಸಖತ್ ಕಿಲ್ಲರ್ ಆಗಿದೆ. ಹಿಂದೆ ನಾನು ನೋಡ್ಬೋದು ನೀವು ಯಾವ ಥರ ಇದೆ ಅಂತಂದ್ಬಿಟ್ಟು ಗಾಡಿ. ಮೇನು ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಈ ಕಾಕ್ಪಿಟ್ ವ್ಯೂ. ನೋಡ್ಗುರು, ಫಿಲ್ಮ್ ಮೂವಿ ನೋಡ್ದಂಗಿದೆ. ಇಲ್ಲಿ ಒಳ್ಳೆ ಮೂವಿ ನೋಡ್ಬೋದು ನೀವು ಆರಾಮಾಗಿ. ಸ್ಪೀಕರ್ಸು, ಮಿರರ್ಸ್ ನೋಡಿ ನಿಮಗೆ ಅದ್ರ ಜೊತೆಗೆ ಇಂಟಿಗ್ರೇಟ್ ಆಗಿದೆ. ಹಾಗೆಯೇ ಈ ಕಂಟ್ರೋಲ್ಸು, ಸ್ವಿಚಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ನಿಮಗೆ ಇಂಡಿಕೇಟರು ಇದಕ್ಕೆ ಇಂಟಿಗ್ರೇಟ್ ಆಗಿದೆ, ಸಖತ್ತಾಗಿದೆ ಅದು ನೋಡಬೇಕಿದ್ರೆ. ಸೊ ಇದು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿದ್ರೆ ನಿಮಗೆ ಅಷ್ಟು ಈಸಿಗೆ ಗಾಡಿನ ಮೇಲೆ ಎತ್ತಕ್ಕಾಗೋದಿಲ್ಲ. ಬಟ್ ಸಖತ್ ಹೆವಿ ಗಾಡಿ. ಸೊ ಸ್ಟ್ರೀಟ್ ಗ್ಲೈಡ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗಿದೆ. ಕೂತಾಗ ನಿಮಗೆ ಈ ಥರ ಅನಿಸುತ್ತೆ ನೋಡಿ, ಕಾಲು ಆರಾಮಾಗಿ ಈ ಥರ ಇಟ್ಕೊಂಡು ನೀವು ಓಡಿಸ್ಬೋದು. ಬಟ್ ಗಾಡಿನ ಸೈಡ್ ಸ್ಟ್ಯಾಂಡಿಂದ ಎತ್ತಬೇಕಂದ್ರೆ ಅಷ್ಟು ಈಸಿ ಇಲ್ಲ, ತುಂಬಾ ಕಷ್ಟ. ಸೊ ನಿಮಗೆ ಲಿವರ್ ಈ ಥರ ಕಾಣುತ್ತೆ, ಸಕ್ಕತ್ತಾಗಿದೆ. ನನಗೇನಿಲ್ಲ, ಈ ಥರ ಗಾಡಿಗಳನ್ನೆಲ್ಲ ಒಂದ್ಸಲ ಓಡ್ಸೋಕ್ಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಕ್ಸಾಸ್ಟ್ ನೋಡಿ, ಒಂದು ಈ ಕಡೆಯಿಂದ ಬಂದಿದೆ ನಿಮಗೆ, ಈ ಕಡೆಯಿಂದ ಬಂದು ಆ ಸ್ಟೈಲ್ ಇದೆ ನೋಡಿ ಹಿಂದೆ, ಆ ಆ್ಯಂಗಲ್ ಯಾವ ಥರ ಬಂದಿದೆ ಅಲ್ಲ, ವಾವ್. ಫೈನಲ್ ಔಟ್ಪುಟ್ ನೋಡಬೇಕಿದ್ರೆ ಸಖತ್ ಚೆನ್ನಾಗಿ ಅನಿಸಿದೆ. ಏನಂದರೆ ಈ ಥರ ಒಳ್ಳೆ ಬ್ಯೂಟಿಫುಲ್ ಮಿಷಿನ್ಸ್ ಇದ್ದರೂ ನಾವು ಒಂದೊಂದ್ಸರಿ ಅಪ್ರಿಷಿಯೇಟ್ ಮಾಡಲ್ಲ, ನೋಡೋದಕ್ಕೆ ಚಾನ್ಸ್ ಸಿಗೋದಿಲ್ಲ. ಮೇ ಬಿ ಈ ಥರ ಬೈಕ್ಸ್ನ, ಕ್ರೂಸರ್ ಬೈಕ್ಸ್ನ ಎಲ್ಲರೂ ಇಷ್ಟಪಡದೇ ಇರ್ಬೋದು. ಬಟ್ ಆದ್ರೂ ಇಷ್ಟಪಡೋದ್ರಲ್ಲೂ ಏನು ತಪ್ಪಿಲ್ಲ ಗುರು. ಬಿಕಾಸ್ ಒನ್ ಆಫ್ ಎ ಕೈಂಡ್ ಬೈಕ್ಸ್ ಇದು. ನೀವು ರೈಡ್ ಮಾಡಬೇಕಿದ್ರೆ ಎಲ್ಲರೂ ಒಂದೇ ಏಜ್ ಗ್ರೂಪಲ್ಲಿ ಇರೋಲ್ಲ. 20s ಇದ್ದಾಗ ಮೆಂಟಾಲಿಟಿ ಬೇರೆ ಇರುತ್ತೆ,
30-40 ಇಯರ್ಸ್ ಆದಾಗ ನಮ್ಮ ಮೆಂಟಾಲಿಟಿ ಬೇರೆ ಇರುತ್ತೆ. ಇವಾಗ ಗೋ ಔಟ್ ಫಾರ್ ಅ ಕ್ರೂಸ್ ರೈಡ್, ಈ ಬೈಕ್ಸ್ಗಳು ಸಕ್ಕತ್ತಾಗಿರುತ್ತೆ. ಸೊ ಇದು ಹಾರ್ಲೆ ಡೇವಿಡ್ಸನ್ CVO ಕಸ್ಟಮ್ ವೆಹಿಕಲ್ ಆಪರೇಷನ್ ರೋಡ್ ಗ್ಲೈಡ್ ಅಂತ, ಅದು ಬಂದು ಸ್ಟ್ರೀಟ್ ಗ್ಲೈಡ್ ಅಂತ ಆಯಿತಾ. ನಿಮಗೆ ಈ ಸ್ಟ್ರೀಟ್ ಗ್ಲೈಡ್ ಅಂತ ಇದು ಒಂದು ಸ್ಟ್ರೀಟ್ ಗ್ಲೈಡ್ಗೆ ರೋಡ್ ಗ್ಲೈಡ್ಗೆ ಮೇನ್ ಡಿಫ್ರೆನ್ಸ್ ಏನಂದರೆ, ನಿಮಗೆ ರೋಡ್ ಗ್ಲೈಡು ಇನ್ನೂ ಸ್ಪೀಡ್ ಜಾಸ್ತಿ ಹೋಗಂತ ಮಾಡಿರೋದು. ಅದು ಮೋಸ್ಟ್ಲಿ ನಿಮಗೆ ಅರ್ಬನ್ ಅಂತ, ಇದು ಹೈವೇಗ್ ಅಂತ ಹೇಳ್ಬೋದು. ಬಿಕಾಸ್ ಇದು ಜಾಸ್ತಿ ಏರೋಡೈನಾಮಿಕ್ ಇದೆ, ನಿಮಗೆ ತುಂಬ ಬ್ಯೂಟಿಫುಲ್ ಆಗಿದೆ ಗುರು. ಇಷ್ಟು ಗಾಡಿಗಳಲ್ಲಿ ಇದು ನನ್ನ ಪರ್ಸ್ನಲ್ ಫೇವ್ರೇಟು. ಸ್ಪೆಷಲಿ ಇದು ಪರ್ಪಲ್ ಕಲರ್ ಅಂತೂ ಏನು ಸಖತ್ತಾಗಿದೆ ಅಂದರೆ, ನೋಡಿ ಹೆಡ್ಡು ಲೈಟು ಹೆಂಗೆ ಇದೆ, ಹೆಡ್ಲೈಟ್ ನೋಡಿದ್ರು ಇದು ಹೆಂಗಿದೆ. ವಾವ್, ನಿಮಗೆ DRL ಎಷ್ಟು ದೊಡ್ಡದಿದೆ ಗೊತ್ತಾ ಹೆಡ್ಲೈಟು. ಹಾಗೇನೆ ಇಂಟಿಗ್ರೇಟೆಡ್ ಬ್ಲಿಂಕರ್ಸ್ ಇದೆ ನಿಮಗೆ ಅಲ್ಲೇನೆ, ಸಕ್ಕತ್ತಾಗಿ ಕಾಣ್ತಾ ಇದೆ ಗುರು. ಇದು ಸ್ಪೋಕ್ಸ್ ವೀಲ್ಸು ಇಲ್ಲಿ ನೋಡಿ, ಈ ಥರ ಡಿಸೈನು ಸಕ್ಕತ್ತಾಗಿ ಬಂದಿದೆ. ಹಾಗೇನೆ ಡಿಸ್ಕು ಬ್ರೆಂಬೋ ಬ್ರೇಕಿಂಗ್ ಬರುತ್ತೆ ನಿಮ್ಗೆ ಇದರಲ್ಲಿ. ಬ್ರೆಂಬೋದು ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈ ಕ್ರ್ಯಾಶ್ ಗಾರ್ಡು, ರೇಡಿಯೇಟರ್ ಗಾರ್ಡು ಎಲ್ಲ ನೋಡಬೇಕಿದ್ರೆ ಸಕ್ಕತ್ತಾಗಿದೆ ಗುರು. ಏರ್ ಫಿಲ್ಟರ್ ನೋಡಿ ನಿಮ್ಗೆ ಇಲ್ಲಿ ಎಷ್ಟು ಸಗರ ಕಾಣ್ತಾ ಇದೆ. ವಾವ್, ಆ ಏರ್ ಫಿಲ್ಟರ್ದೇ ಇರ್ಬೋದು, ಫಿನಿಶಿಂಗು ಎಲ್ಲ ನೋಡಬೇಕಿದ್ರೆ ಸಕ್ಕತ್ತಾಗಿದೆ. VVT, ಇಲ್ಲಿ VVT ಅಂತ ಮೆನ್ಷನ್ ಆಗಿದೆ ಸ್ನೇಹಿತರೆ. ಇದು ಅಷ್ಟೇ ನಿಮಗೆ 1977cc V-twin ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದು ನಿಮಗೆ 115 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 183 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಂದು ನಿಮಗೆ ಕರ್ವ್ ವೆಯ್ಟು 393 kg, ಸಖತ್ ಹೆವಿ. ಬಟ್ ಗಾಡಿ ನೋಡಬೇಕಿದ್ರೆ ಸಕ್ಕತ್ತಾಗಿದೆ. ಪಿಂಕ್ ಕಲರಲ್ಲಿ, ಆ ಪರ್ಪಲ್ ಕಲರಲ್ಲಿ ಹಾರ್ಲೆ ಡೇವಿಡ್ಸನ್ USA ಅಂತ ಮೆನ್ಷನ್ ಆಗಿದೆ. ವಾವ್, ವಾಟ್ ಆನ್ ಅಮೇಝಿಂಗ್ ಲುಕಿಂಗ್ ಮಿಷಿನ್. 121 ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಡೀಟೇಲ್ ನೋಡಿದ್ರು ನಿಮಗೆ ಆ ಫುಡ್ಡು ಗ್ರಿಪ್ಪರ್ಸ್ ಕೂಡ ನೋಡ್ಬೋದು ನೀವು, ಸಕ್ಕತ್ತಾಗಿದೆ. ನಿಮಗೆ ಇಲ್ಲೂ ಕೂಡ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಇಲ್ಲೂ ಸ್ಪೀಕರ್ಸ್ ಇದೆ, ಇಲ್ಲೂ ಸ್ಪೀಕರ್ಸ್ ಇದೆ. ಇದು ಅಷ್ಟೇ 22 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ನಿಮಗೆ. ಇಲ್ಲಿ ನೋಡಿ CVO ಅಂತ ಮೆನ್ಷನ್ ಆಗಿದೆ, ಹಾರ್ಲೆ ಡೇವಿಡ್ಸನ್ ಇದೆ. ಇದು ಅಷ್ಟೇ ನಿಮಗೆ ದೊಡ್ಡ ಸ್ಕ್ರೀನ್ ಬರುತ್ತೆ. ಇದು ಬಂದು 12.5 ಇಂಚು ಸ್ಕ್ರೀನು. ಈವನ್ ಆ್ಯಪಲ್ ಕಾರ್ಪ್ಲೇ ಕೂಡ ನಿಮಗೆ ಇದು ಸಪೋರ್ಟ್ ಮಾಡುತ್ತೆ. ಇಲ್ಲಿ ಕೀಸು ಸ್ವಿಚಸ್ ಎಲ್ಲ ನೋಡ್ಬೋದು ನೀವು, ಸಕ್ಕತ್ತಾಗಿದೆ. ಎಲ್ಲ ಆಪ್ಷನ್ನು ಕೊಟ್ಬಿಟ್ಟಿದ್ದಾರೆ. ಈ ಥರ ಒಂದು ಗಾಡಿ ಇದ್ಬಿಟ್ರೆ ಏನು ಬೇಕು ಅಂತ ಅನಿಸುತ್ತೆ. ಇದು ಅಷ್ಟೇ ನೋಡಿ, ಫಿನಿಶಿಂಗು ಸಕ್ಕತ್ತಾಗಿದೆ. ಹಿಂದೆ ನಿಮಗೆ ಈ ಸ್ಪೀಕರ್ಸು ಪ್ರತಿಯೊಂದು ನೋಡಬೇಕಿದ್ದಾರೆ ಸರ್ ಇದೆ ನಿಮಗೆ. ಈವನ್ ಅದರೊಳಗಡೆ ಆರಾಮಾಗಿ ಒಂದಷ್ಟು ಲಗೇಜ್ ತುಂಬ್ಕೊಂಡು ಹೋಗ್ಬೋದು. ಇದು ಸೈಡ್ ಬಾಕ್ಸ್ ಇದೆಲ್ಲ ಇದರಲ್ಲಿ. ಈ ಕಡೆಯಿಂದ ನೋಡಿ ನಿಮಗೆ ಗಾಡಿ ಈ ಥರ ಕಾಣುತ್ತೆ, ಸಕ್ಕತ್ತಾಗಿದೆ. ಸೊ ಒಂದು ಸಲ ಕೂತ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಕಾಲಿಟ್ಕೊಳ್ತೀರಾ ನೀವು ಆರಾಮಾಗಿ. ಬೇಕಂದರೆ ನೀವು ಹಿಂಗೆ ಬ್ರೇಕ್ ಇದು ಮಾಡ್ಕೊಬೋದು, ಇಲ್ಲ ಹಿಂಗೆ ಬಿಡ್ಬೋದು. ಸೊ ಇಲ್ಲೂ ಅಷ್ಟೇ ನಿಮಗೆ ಕಾಲಿಟ್ಕೊಳ್ಳೋದಕ್ಕೆ ಈ ಥರ ಇದೆ. ಗೇರ್ ಲಿವರು ನಿಮ್ಗೆ ಹಿಂಗಿದೆ, ಅಪ್ ಆ್ಯಂಡ್ ಡೌನ್ ಈ ಥರ ಶಿಫ್ಟ್ ಮಾಡ್ಕೊಬೋದು ನೀವು. ನನಗೆ ಓಡ್ಸೋಕ್ಕೆ ಸಿಕ್ಕಿದ್ರೆ ಈ ಥರದ್ದು ತುಂಬ ಖುಷಿ ಆಗ್ಬಿಡ್ತೀನಿ ಯಪ್ಪ. ಆದರೆ ಹೆವಿ ಇರಬೇಕು ನಿಮಗೆ ಓಡಿಸೋದಕ್ಕೂ. ವೆಯ್ಟ್ ಇರುತ್ತಲ್ಲ, ಇದು ನೋಡಿ, ಇದು ಏರೋಡೈನಾಮಿಕ್ಕಿಗೆ ನಿಮಗೆ ಗಾಡಿ ಹೊಡಿಬಾರ್ದು ಅಂತ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಅದು ಆ ಕಡೆ ಅದು ಓಪನ್ ಆಗಿದೆ, ಕ್ಲೋಸ್ ಆಗಿದೆ, ಹಿಂಗೆ ಓಪನ್ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಬೇಕಂಗೆ ಈ ಥರ ಇದನ್ನು ಚೇಂಜ್ ಮಾಡ್ಕೊಬೋದು. ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ. ಸೊ ಈ ಗಾಡಿ ಬಂದು ನಿಮಗೆ 67 ಲಕ್ಷ ಗುರು, 67 ಲಕ್ಷ ಎಕ್ಸ್ ಶೋರೂಮ್, 67,30,000 ಚಿಲ್ಲರೆ ಆಗುತ್ತೆ. ಆನ್ ರೋಡ್ ಬರೋಷ್ಟೊತ್ತಿಗೆ ನಿಮಗೆ ಹೆಚ್ಚು ಕಮ್ಮಿ ಇದು 1 ಕೋಟಿ ಅಂತ ಹೇಳಿದ್ರು ಮೋಸ ಇಲ್ಲ, ಅಷ್ಟಾಗುತ್ತೆ. ಸೊ 1 ಕೋಟಿ ರೂಪಾಯಿ ಬೈಕ್ ಇದು ಅಂತಂದರೆ ನಂಬ್ತೀರಾ ನೀವು? ಏನು ಸಕ್ಕತ್ತಾಗಿದೆ ನೋಡಿ. ಸೀಟು ಅಷ್ಟೇ ಅಪ್ಪ. ಆ್ಯಕ್ಚುಲಿ ಹಿಂದೆ ಸ್ವಲ್ಪ ಹಾರ್ಡ್ ಇದೆ ಅನಿಸುತ್ತೆ, ಬಟ್ ಇದಂತೂ ಒಳ್ಳೆ ಸೋಫಾ ಸೆಟ್ ಥರ ಇದೆ. CVO ಕಸ್ಟಮ್ ವೆಹಿಕಲ್ ಆಪರೇಷನ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ದೂರದಿಂದ ಒಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆ ಗಾಡಿ, ಸಕ್ಕತ್ತಾಗಿದೆ ಗುರು. ಸೊ ಅಷ್ಟೇ ಸ್ನೇಹಿತರೆ, ಒಂದ್ಸಲ ನಿಮಗೆ ಎಲ್ಲ ವಾಕ್ ಅರೌಂಡ್ ಮಾಡಿ ದೊಡ್ಡ ದೊಡ್ಡ ಗಾಡಿಗಳು ಯಾವ ಥರ ಇರುತ್ತೆ ಹಾರ್ಲೆ ಡೇವಿಡ್ಸನ್ ಅಂತ ತೋರಿಸಿದೆ, ಜಸ್ಟ್ ವಾಕ್ ಅರೌಂಡ್ ವಿಡಿಯೋ. ಸೊ ನಿಮ್ಗೆ ಏನಿಸ್ತು, ನಿಮ್ಗೆ ಯಾವುದಾದ್ರು ಈ ಥರ ಡ್ರೀಮ್ ಬೈಕ್ ಇದೆಯಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಹಾರ್ಲೆ ಡೇವಿಡ್ಸನ್ X440T ಇದೆ, ಕೆಲವರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ದೇ ಮೈಟ್ ಬಿಕಮ್ ಎ ಹಾರ್ಲೆ ಫ್ಯಾನ್ ಆ್ಯಂಡ್ ದೆನ್ ದೇ ಮೈಟ್ ಅಪ್ಗ್ರೇಡ್. ಫ್ಯೂಚರಲ್ಲಿ ಎಲ್ಲ ಚೆನ್ನಾಗಿದ್ರೆ ಈ ಥರ ಗಾಡಿನೂ ತೊಗೊಬೋದು, ಯಾರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಒಂದ್ಸಲ ತೋರಿಸ್ದೆ. ಇಂಟ್ರೆಸ್ಟು ಯಾವಾಗ ಗ್ರೋ ಆಗುತ್ತೆ ಗೊತ್ತಿರೋದಿಲ್ಲ, ಬಟ್ ನೋಡಿ ಈ ಥರ ಖುಷಿ ಪಡೋದ್ರಲ್ಲಿ ಒಂದು ತಪ್ಪಿಲ್ಲ. ಸೊ ನಿಮಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.